ನೀರಿನ ಸಮಸ್ಯೆ ಎದುರಾಗಿದೆ, ಜಲಗಂಡಾಂತರ ಎದುರಾಗಿದೆ. ಸದ್ಯಕ್ಕೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ತೀವ್ರಗೊಂಡಿದೆ ನೀರಿನ ಅಭಾವದ ಸಮಸ್ಯೆ. ಫೆಬ್ರವರಿ ಅಂತ್ಯದಲ್ಲಿದ್ದೀವಿ. ಈಗಾಗಲೇ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ 60% ನೀರಿನ ಪೂರೈಕೆ ಕಡಿತ ಆಗಿದೆ. ಕೈಗಾರಿಕಾ ಪ್ರದೇಶದಲ್ಲಿ ನೀರಿನ ಸಮಸ್ಯೆಯುಂಟಾಗಿ ಬೆಂಗಳೂರಿನ ಕೈಗಾರಿಕೆಗಳು ಜಲಗಂಡಾಂತರದ ಹೊಡೆತಕ್ಕೆ ತತ್ತರಿಸ್ತಾ ಇವೆ. ನೀರಿನ ಕೊರತೆಯಿಂದಾಗಿ ನೌಕರರು, ಕಾರ್ಮಿಕರು ಪರದಾಡ್ತಾ ಇದ್ದು, ಗೃಹ ಸಂಪರ್ಕಗಳಿಗೆ ಆದ್ಯತೆ ಅಂತ ಜಲಮಂಡಳಿ ನಿರ್ಧಾರ ತೆಗೆದುಕೊಂಡಿದೆ. ಆ ನಿರ್ಧಾರದ ಹಿನ್ನೆಲೆಯಲ್ಲಿ ಜಲಮಂಡಳಿಯಲ್ಲಿ 8.5 ಲಕ್ಷ ಗೃಹ ಮತ್ತು 1.82 ಕೈಗಾರಿಕಾ ಸಂಪರ್ಕಗಳಿವೆ. ಅದಕ್ಕೆ ನೀರು ಒದಗಿಸೋದೇ ಈಗ ಚಾಲೆಂಜ್ ಆಗಿದೆ. ಗೃಹ ಸಂಪರ್ಕಗಳಿಗೆ, ಕುಡಿಯುವ ನೀರು ಪೂರೈಕೆಗೆ ಜಲಮಂಡಳಿ ಆದ್ಯತೆ ನೀಡ್ತಾ ಇದೆ. ಮೊದಲಿಗೆ ಗೃಹ ಉಪಯೋಗಕ್ಕೆ ನೀರನ್ನ ಒದಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೈಗಾರಿಕಾ ಪ್ರದೇಶದ ನೀರಿನ ಕಡಿತಕ್ಕೆ ಕಾರಣ ಆಗ್ತಾ ಇದೆ. ಇದೇ ಸಮಸ್ಯೆ ಆಗಿರೋದು ಬೆಂಗಳೂರಿನ ಹಳ್ಳಿಗಲ್ಲಿಯಲ್ಲೂ ಕೂಡ ಈಗಾಗಲೇ ನೀರಿನ ಅಭಾವ ಆಗಿರುವಂತಹ ಸುದ್ದಿಯನ್ನ ಕಳೆದೊಂದು ವಾರದಿಂದ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀವಿ. ಗ್ರೌಂಡ್ ರಿಪೋರ್ಟ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮ ಎದುರಿಗಿಡ್ತಾ ಇದೆ. ಆದ್ರೆ ಕೇವಲ ಗೃಹ ಸಂಪರ್ಕಗಳಿಗೆ ಮಾತ್ರ ಸಮಸ್ಯೆಗಳಾಗ್ತಾ ಇರೋದಷ್ಟೇ ಅಲ್ಲ, ಕೈಗಾರಿಕಾ ಪ್ರದೇಶಗಳಿಗೂ ಕೂಡ ನೀರಿನ ಅಭಾವ ಕಾಡ್ತಾ ಇದೆ. ಯಾಕಂದ್ರೆ ನಿತ್ಯದ ಬಳಕೆಗೆ ಬೇಕಾದ ನೀರನ್ನ ಒದಗಿಸುವಲ್ಲೇ ಈಗ ಸಮಸ್ಯೆಗಳಾಗ್ತಾ ಇದೆ BWSSBಗೆ. ಅಂಥದ್ರಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ಕೊಡೋದು ಹೇಗೆ? ಇದು ಈಗ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಸದ್ಯಕ್ಕೆ ಎಲ್ಲೆಲ್ಲೂ ಕೂಡ ನೀರಿನ ಅಭಾವ ಕಾಡ್ತಾ ಇರೋದು. ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾವು ಭುವನೇಶ್ವರಿ ನಗರದಲ್ಲಿದ್ದೀವಿ. ಸದ್ಯಕ್ಕೆ ಇಲ್ಲಿಯ ಒಂದು ವಾರ್ಡ್ನಲ್ಲಿ ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಎಲ್ಲ ಮನೆಗಳ ಎದುರುಗಡೆಯಲ್ಲೂ ಕೂಡ ಬ್ಯಾರೆಲ್ಗಳನ್ನು ಇಟ್ಟಿರುವಂಥದ್ದು, ಡ್ರಮ್ಗಳನ್ನು ಇಟ್ಟಿರುವಂಥದ್ದು. ಇದು ಸದ್ಯಕ್ಕೆ ನೀರಿನ ಅಭಾವವನ್ನು ಎಷ್ಟರ ಮಟ್ಟಿಗೆ ಇದೆ ಈ ಒಂದು ಏರಿಯಾಗಳಲ್ಲಿ ಅನ್ನುವಂಥದ್ದು ರಿಯಾಲಿಟಿಯ ದೃಶ್ಯಗಳು ಸದ್ಯಕ್ಕೆ ನಿಮಗೆ ಕಾಣಿಸ್ತಾ ಇರುವಂಥದ್ದು. ನೀರು ಬರುವಂಥದ್ದು 1 ಅವರ್ 2 ಅವರ್, ಆದರೆ ಇವೆಲ್ಲವುಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕು 1 ಅವರ್ 2 ಅವರ್ ಇರುವಂಥ ನೀರನ್ನು ಅಂತ ಹೇಳುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ತಿದ್ದಾರೆ. ಜೊತೆಗೆ ಬ್ಯಾರೆಲ್ಗಳಿಗೆ ತುಂಬಿಸ್ತಾ ಇರುವಂತಹ ದೃಶ್ಯಗಳನ್ನು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ನಾವು ಇಲ್ಲಿ ಒಂದು ನಳ್ಳಿ ಇದೆ, ನಳ್ಳಿಯಲ್ಲಿ ನೀರು ಬರುತ್ತಾ ಅನ್ನುವಂಥದ್ದು ಚೆಕ್ಕನ್ನು ಸದ್ಯಕ್ಕೆ ಮಾಡೋಣ. ಎಲ್ಲ ಮನೆಗಳ ಎದುರುಗಡೆ, ಇದು ಈ ಒಂದು ಏರಿಯಾಗಳಲ್ಲಿ ಇರುವಂಥ ಎಲ್ಲ ಮನೆಗಳ ಎದುರುಗಡೆಗಳು ಕೂಡ ಈ ಥರದ ಬ್ಯಾರಲ್ಗಳಿರುವಂಥದ್ದು. ಸದ್ಯಕ್ಕೆ ನಳ್ಳಿಯಲ್ಲಿ ನೋಡ್ತಾ ಹೋದರೆ ನಳ್ಳಿಯಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಸದ್ಯಕ್ಕೆ ಇದು ಕಾವೇರಿ ನೀರು ವಾಟರ್ ಅನಿಸುತ್ತೆ, ಆದರೆ ಯಾವುದೇ ರೀತಿಯಾದಂಥ ನೀರು ಈ ಒಂದು ಏರಿಯಾದಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು. ಬಿಡ್ತಿರುವಂಥ 1-2 ಗಂಟೆ ನೀರು ಬಿಡ್ತಾರೆ. ಆ 2 ಗಂಟೆ ನೀರಿನಲ್ಲಿ ಸಾಕಷ್ಟು ಜನ ಸದ್ಯಕ್ಕೆ ಈ ಒಂದು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.